ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಬೆಂಗಳೂರು ಜಿಲ್ಲೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ 9 ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುವ ಕೆಲಸ ಇನ್ಮುಂದೆ ನಮ್ಮದಾಗಿರುತ್ತೆ. ಮೊದಲಿಗೆ ಮುಖ್ಯಾಂಶಗಳು. ಈಗ ಆ ಅಯೋಗ್ಯ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮದ ಮುಂದೆ. ಹೆಣ್ಮಕ್ಳಿದ ಅವನು 2 ಹೆಣ್ಮಕ್ಳು ಎತ್ತಿದ್ದಾನೆ, ಜೊತೆಗೆ ಹೆಂಡತಿನೂ 1 ಹೆಣ್ಮಗಳಿದ್ದಾಳೆ. ಇವತ್ತು ಹೆಣ್ಮಕ್ಳು ಅವಮಾನ ಮಾಡಿದ್ರೆ ನನ್ನ ಹೆಂಡತಿಗೆ ನನ್ನ ಮಕ್ಳಿಗೆ ಆಗುತ್ತೆ ಅನ್ನೋದು ಅವನು ಸ್ವಾಭಿಮಾನ ಬಿಟ್ಟು ನನ್ನ ಏನು ಒಕ್ಕಲಿಗರ ಸಮುದಾಯದ ಹೆಣ್ಮಗಳನ್ನ ಕೆಣಕಿದ್ದಾನೆ. ಇವತ್ತು ಚಾಮುಂಡೇಶ್ವರಿನೇನು ಕೆಣಕಿ ಬಲಿ ತಗೊಂಡು ಅನ್ನೋ ಪನಿಷ್ಮೆಂಟು ಆ ಚಾಮುಂಡೇಶ್ವರಿ ತಾಯಿನೇ ಕೊಟ್ಬಿಟ್ಟಿದ್ದಾಳೆ ಮುನಿರತ್ನಾಗಿ. ಈಗ ಇಷ್ಟೊತ್ತು ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಇವತ್ತೇನು ನಮ್ಮ ಪರವಾಗಿ ಮಾಧ್ಯಮದವರಿದ್ದೀರಿ, ನಮ್ಮ ಪಬ್ಲಿಕ್ ಇದ್ದಾರೆ, ಮತ್ತೆ ನಮ್ಮ ಮನೆಯವರು ಎಲ್ಲಿ ಹೆಜ್ಜೆ ಹೆಜ್ಜೆಗೂ ನನ್ನ ಯಾವ ರೀತಿ ಕಾಯ್ತಾ ಇದ್ದಾರೆ ಅಂದರೆ ಎಲ್ಲನ ಆಚೆ ಹೋದ್ರೆ 10 ಸತಿ ಫೋನ್ ಮಾಡ್ತಾರೆ, ಎಲ್ಲಿದ್ಯಮ್ಮ ಏನು ಅಂತ. ಈ ಭಯದಲ್ಲಿ ನಾವು ಬದುಕಿ ಅಂದರೆ ಇವನು ಇನ್ನೂ ಅಷ್ಟು ಕುತಂತ್ರ ಮಾಡಿದ್ರು ನಾವು ಎದ್ರಲ್ಲ, ಇನ್ನೂ ಅವ್ನಿಗೆ ಎದುರಿಸ್ತೀವಿ ಹೊರತು ನಾವು ಎದ್ರಿ ಮನೇಲಂತೂ ಕೂರೋದಿಲ್ಲ. ಯಾಕೆಂದರೆ ನಾವು ಈಚೆ ಬಂದ್ಬಿಟ್ಟಿದ್ದೀವಿ. ಈ ಬದುಕಿದ್ರೆ ಬದುಕಬೇಕು, ಹೋದ್ರೆ ಹೋಗ್ಬೇಕು, ಒಳ್ಳೆ ಸಾವಾಗಿ ಹೋಗ್ಬೇಕು. ಏನು ಅನ್ಯಾಯ ಮಾಡ್ತಿದ್ದಾನೆ ಅವ್ನ ವಿರುದ್ಧವಾಗಿ ನಾವು ಓಡಾಡ್ತೀವಿ. ಯಾವಾಗ ಅವ್ನು ಏನೇ ನಮ್ಮ ಕುತಂತ್ರ ಮಾಡಿದ್ರು ಅವ್ರ ಕುತಂತ್ರಕ್ಕೆ ನಾವು ಎದ್ರಲ್ಲ. ಅವನು ಏನು ಅನ್ಕೊಂಬಿಟ್ಟಿದ್ದಾನೆ ಅಂದರೆ ನಾನು ಎಲ್ಲಿ ಹೋಗ್ತೀನಿ ನನ್ನ ವಿರುದ್ಧವಾಗಿ ನಾನು ಮಾಡೋದೆಲ್ಲ ಸಹಿಸ್ಬೇಕು. ಅವನು ಏನು ಕೆಟ್ಟ ಸ್ವಭಾವದವನಿದ್ದಾನೆ, ಅವನು ಕೀಚಕ ಅಂತ ನಾವು ಹಿಂದೆ ಸೀರೆ ಹೇಳ್ದಾಗ BBMPಲಿ ಹಾಕಿದ್ವಿ ಅಲ್ವಾ, ಫ್ಲೆಕ್ಸ್ ಹಾಕಿದ್ವಿ. ಆ ಕೀಚಕನ ಬುದ್ಧಿ ಏನು ಗೊತ್ತಾ, ಅವ್ನು ಏನೇ ಮಾಡಿದ್ರು ಆ ಹೆಣ್ಮಕ್ಳು ಸಹಿಸ್ಬೇಕು, ಅವ್ರ ಮನೆಯವ್ರು ಸಹಿಸ್ಬೇಕು. ಆ ತಲೆಯಲ್ಲಿ ಅವನು ಅದು ಹೋಗ್ಬಿಟ್ಟಿದೆ. ಅವನು ಥರ ನಾವು ಬದುಕಂಥದ್ದಲ್ಲ. ನಾವು ಹೆಣ್ಮಕ್ಳು, ನಾವು ನಮ್ಮ ಅಪ್ಪ ಅಮ್ಮ ನಮ್ಗೆ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ, ಏನು ನಮಗೆ ಅವರು ಒಳ್ಳೆ ಪಾಠವನ್ನು ಹೇಳ್ಕೊಟ್ಟಿರೋದಕ್ಕೆ ನಾವು ಇಷ್ಟು ಧೈರ್ಯದಿಂದ ನಮ್ಮ ಮನೆಯವ್ರು ಏನು ಶಕ್ತಿ ತುಂಬಿದ್ದಾರೆ. ಅವ್ನ ವಿರುದ್ಧವಾಗಿ ನಿಂತಿರೋದು. ಅವ್ನು ಹೇಳ್ದಂಗೆ ಯಾರೂ ಕೇಳೋದಿಲ್ಲ ಮೇಡಮ್, ಅವ್ನ ವಿರುದ್ಧವಾಗಿ ನಿಲ್ಬೇಕು. ಯಾಕೆಂದರೆ ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆ. ಖಂಡಿತ ಇವತ್ತು ನನಗಾಗಿರೋ ಅವಮಾನ ಅಲ್ಲ ಮೇಡಮ್ ಅವರೇ, ಇವತ್ತು ನನಗಾಗಿರೋ ಅವಮಾನ ಅಲ್ಲ, ಇಡೀ ನಮ್ಮ ಕನ್ನಡಿಗರ ಹೆಣ್ಮಕ್ಳಿಗೆ ಅವಮಾನ ಆಗಿರೋದು. ಇಷ್ಟು ಬೆಳೀತಾ ಬಿಟ್ಟಿರೋದು ಪಕ್ಷ ಅವರು ಯಾವುದಕ್ಕೆ ಅವ್ರ ವಿರುದ್ಧವಾಗಿ ನಿಂತಿಲ್ಲ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಾಂದರೆ ಅವರು ಏನು ಓಡಾಡ್ತಾ ಇದ್ದಾರೆ ಆ ಪಕ್ಷದವರು, ಅವ್ರೇನು ಕ್ರಮನೂ ತಗೊಂಡಿಲ್ಲ, ಅಯೋಗ್ಯನ ಬೆಳೆಯಕ್ಕೆ ಬಿಟ್ಟಿದ್ದಾರೆ ಅಂತ ಅನ್ನೋದು ನಮ್ಮ ಅನಿಸಿಕೆ. ಇವತ್ತು ಏನು BJP ಅವ್ರನ್ನ ಬೆಳೆಸ್ತಾ ಇದ್ದಾರೆ, ಇಷ್ಟೆಲ್ಲ ನೋಡ್ತಾ ಇದ್ದಾರೆ, ಇಷ್ಟೆಲ್ಲ ಕಣ್ಮುಂದೆನೇ ಇದ್ದೂ ಆ ಸಾಕ್ಷಿ ನಾಶ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ ಅವ್ರ ಪಕ್ಷದವ್ರು ಹೊರತು ಯಾಕೆ ಅವನ್ನ ಆಚೆಗೆ ಹಾಕಿಲ್ಲ, ಯಾಕೆ ಅವನ್ನ ನಮ್ಮ ಪೊಲೀಸ್ನವ್ರನ್ನ ಅವ್ನು ಬಂಧಿಸಿಲ್ಲ, ಯಾಕೆ ಅವ್ನು ಬೆಳೆಯಕ್ಕೆ ಬಿಡ್ತಾ ಇದ್ದೀರಿ? ಇನ್ನು ನಮ್ಮ ಕನ್ನಡಿಗರಿಗೆ ಹೆಣ್ಮಕ್ಳಿಗೆ ಇನ್ನೂ ಎಷ್ಟು ಅವಮಾನ ಮಾಡಬೇಕು ಅಂತ ಇವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಮುನಿರತ್ನ ಇನ್ನಷ್ಟು ಏನೇ ಒಂದು ಅವ್ನ ಮನಸ್ಸಲ್ಲಿ ಏನೇ ಇದ್ರೂ ಇವ್ರನ್ನ ಮುಗಿಸ್ಬೇಕು. ಆ ಥರ ಏನಾದರೂ ಅವ್ನ ಕನಸಲ್ಲಿ ಇತ್ತು ಅಂದರೆ ನಾವೇ ನಮ್ಮ ಮನೆಯವ್ರು ಹೇಳ್ದಂಗೆ ನಾನು ನಮ್ಮ ಮನೆಯವರೇ ಅವ್ನ ಮನೆಗೆ ಹೋಗ್ತೀವಿ. ಅವ್ನು ನಮ್ಮನ್ನೇ ಕೊನ್ಲಿ, ಅವ್ನು ನಮ್ಮ ಮೇಲೆ ಫೈಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಯಾರೋ 3ನೇ ವ್ಯಕ್ತಿಗಳು ಪಾಪ ಏನೋ ಒಂದಿಷ್ಟು ಕಾಸಿಗೆ ದುಡ್ಡಿಗೆ ಆಸೆ ಪಡ್ತಾರೆ, ಪಾಪ ಇಂಥ ಕೆಲಸ ಮಾಡ್ತಾರೆ, ಅರ್ಧ ಬಾಳಲ್ಲಿ ಸಾಯಿಸ್ತಾನೆ ಇವನು. ಆ ಥರ ವ್ಯಕ್ತಿತ್ವ ಫಸ್ಟ್ ಅವ್ನು ಕಣೆಗಳಿಸ್ಬೇಕು. ಅವನು ಅಯೋಗ್ಯ ಇದ್ದಾನೆ. ಅವ್ನು ಮಾತಾಡಬೇಕು ಅಂದರೆ ಇಲ್ಲೇ ಬಂದು ಮಾತಾಡಲಿ, ಅವ್ನು ಉತ್ತರ ಕೊಡಲಿ. ಅಯೋಗ್ಯ ಅವನು. ಇವತ್ತು ನಮ್ಮ ಪರಿಸ್ಥಿತಿ ನಮ್ಮಿದು. ಇವತ್ತು ಅವನ ಹೆಣ್ಮಕ್ಳು ಬಂದು ನಿಂತಿದೆ, ಆದರೆ ಅವನು ಆ ಅವಮಾನ ಸಹಿಸ್ತಾ ಇದ್ದಾನೋ ಇಲ್ಲಾಂದ್ರೆ ಅವ್ನು ಇರಬೇಕು, ಅವ್ನು ಸಾಯ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತೇನು ಮಾಡಿದ್ದುಣ್ಣ ಮಾರಾಯ ಅನ್ನಕ್ಕೆ ಇವತ್ತು ನನಗೇನು ಕಿರ್ಕುಲ ಕೊಟ್ಟ, ಇವತ್ತು ಇಡೀ ನಮ್ಮ ಹೆಣ್ಮಕ್ಳಿಗೆ ರಾಜರಾಜೇಶ್ವರಿ ಕ್ಷೇತ್ರದ ಹೆಣ್ಮಕ್ಳಿಗೆ ಅವಮಾನ ಮಾಡ್ದ. ಇವತ್ತು ಅವನ ಹೆಣ್ಮಕ್ಳಿಗೆ ಅವಮಾನ ಆಗಿದೆ, ಆದರೆ ಯಾರು ಬಾಯಿ ಬಿಡ್ತಾ ಇಲ್ಲ. ಮುಂದಿನ ದಿವಸದಲ್ಲಿ ಅದು ಕೂಡ ಬರುತ್ತೆ. ಇನ್ನೇನಾದರೂ ಹೇಳ್ಬೇಕಾ? ಇಲ್ಲಿ ನೋಡಿ, ನಾವು ಸ್ವಚ್ಛವಾಗಿದ್ದೀವಿ. ಭಯ ಯಾಕೆ ಬೇಕು? ಇವತ್ತು ತಪ್ಪು ಮಾಡಿದವ್ರು ಭಯ ಇರುತ್ತೆ, ನಾವು ತಪ್ಪು ಮಾಡಿಲ್ಲ. ಇಂಥ 100 ಬಿಡ್ಲಿ ಅವನು, ನಾವು ಭಯ ಪಡೋವಂಥವ್ರಲ್ಲ, ನಾವು ತಪ್ಪು ಮಾಡಿಲ್ಲ. ಅವನು ಆ ಥರ ಏನಾದರೂ ಇತ್ತು ಅಂದರೆ ಅವ್ನ ಎದುರುಗಡೆ ಬಂದು ಫೇಸ್ ಮಾಡಲಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಖಂಡಿತ